ಚಾಮರಾಜನಗರದಲ್ಲಿ 4 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ವಿಷ ಹಾಕಿರುವ ಅನುಮಾನದ ಮೇಲೆ ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಅರಣ್ಯಾಧಿಕಾರಿಗಳು. ಪ್ರಮುಖವಾಗಿ ಚಾಮರಾಜನಗರದಲ್ಲಿ ಇದ್ದಕ್ಕಿದ್ದ ಹಾಗೆ 4 ಹುಲಿಗಳ ಶವ ಪತ್ತೆಯಾಗಿತ್ತು. ಸೊ ಅದಾದ ನಂತರವಾಗಿ ಮತ್ತೆ 2 ಹುಲಿಗಳು ಮತ್ತೆ ಸಾವನ್ನಪ್ಪಿರುವುದು ಕೂಡ ಸಿಕ್ಕಿತ್ತು. ಸೊ ಈಗ ಸದ್ಯಕ್ಕೆ ಚಾಮರಾಜನಗರದಲ್ಲಿ ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 6 ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಮುಖವಾಗಿ ಒಂದು ಕಡೆ ಹುಲಿಗಳ ಮೃತದೇಹಗಳು ಪತ್ತೆಯಾಗಿತ್ತು. ಮೇಲ್ನೋಟಕ್ಕೆ ವಿಷ ಪ್ರಾಶನ ಮಾಡಿತ್ತು ಅನ್ನುವಂತ 6 ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ವಿಚಾರಣೆಯನ್ನು ನಡೆಸಿದ್ದಾರೆ ಅರಣ್ಯಾಧಿಕಾರಿಗಳು. ಹುಲಿಗಳ ನಾಡು ಚಾಮರಾಜನಗರದಲ್ಲಿ ಬರೋಬ್ಬರಿ 4 ಹುಲಿಗಳ ಸಾವು, ವಿಷ ಪ್ರಾಶನದಿಂದ ಸಾವನ್ನಪ್ಪಿದ್ದು ಮೊದಲೇ ಹುಲಿಗಳ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಹುಲಿಗಳನ್ನ ವಿಷ ಹಾಕಿ ಕೊಂದಿರುವಂಥದ್ದು ಬಹಳ ಆಘಾತಕಾರಿ. ಇದು ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ವನ್ಯಧಾಮದಲ್ಲಿ ಎಂಎಂ ಹಿಲ್ಸ್ ಅಂತ ಕರಿತೀವಿ, ಮಲೆಮಹದೇಶ್ವರ ಬೆಟ್ಟ ವನ್ಯಧಾಮದಲ್ಲಿ ತಾಯಿ ಹುಲಿ ಹಾಗೂ ಮರಿಗಳನ್ನ ಸಾಯಿಸಿರುವಂಥದ್ದು. ಇದು ಅಸಹಜ ಸಾವು ಅನ್ನುವಂಥದ್ದು ತಲ್ಲಣವನ್ನ ಉಂಟು ಮಾಡಿತ್ತು. ಅದಾದ ನಂತರವಾಗಿ ವಿಷ ಪ್ರಾಶನ ಮಾಡಿರಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯಾಧಿಕಾರಿಗಳೆಲ್ಲ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ರು. चावल जो कंट्रोल पड़ेगा अपने छोड़ने रोड दी यार हमारे इधर 50-5 चावल जो कंट्रोल पड़ेगा अपने छोड़ने रोड दी ಗ್ರಾಮಸ್ಥರು ಮಾಡಿದ್ರೆ ಸ್ಮೆಲ್ ಅಲ್ಲಿಗಟ್ಟೆ ಹೋಗ್ತದೆ ಊರುವಾಗದೆಲ್ಲ ನೋಡಿ, ಈ ಹುಲಿ ಸತ್ತಿರುವಂತಹ ಅನತಿ ದೂರದಲ್ಲೇ ಒಂದು ಹಸುವಿನ ಮೃತದೇಹ ಪತ್ತೆಯಾಗಿತ್ತು. ವನ್ಯಜೀವಿಗಳ ದಾಳಿಯಿಂದ ಹಸು ಮೃತಪಟ್ಟಿದೆ ಅಂತ ಶಂಕೆ ಮಾಡಲಾಗಿದೆ. ಅದಾದ ನಂತರವಾಗಿ ಹಸುವಿನ ದೇಹಕ್ಕೆ, ಮೃತದೇಹಕ್ಕೆ ವಿಷವನ್ನ ಹಾಕಲಾಗಿತ್ತು. ಮತ್ತಷ್ಟು ವನ್ಯಜೀವಿಗಳು ಬಂದು ತಿನ್ನಬಹುದೇನೋ ಅಂತ. ಸದ್ಯಕ್ಕೆ ಹುಲಿ ಹಾಗೆ ಅದರ ಮರಿಗಳು, ಒಟ್ಟಾರೆಯಾಗಿ 5 ಹುಲಿಗಳು ಸಾವನ್ನಪ್ಪಿರುವಂಥದ್ದು. ಅಂದರೆ ತಾಯಿ ಹಾಗೆ 4 ಮರಿಗಳು ಸೇರಿ ಆ ಒಂದು ಹಸುವಿನ ಮಾಂಸವನ್ನು ತಿನ್ನೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಷ ಸಿಂಪಡಣೆ ಆಗಿತ್ತು ಮೊದಲೇ. ಆ ವಿಷವನ್ನ ತಿಂದು ಹುಲಿ ಸಾವನ್ನಪ್ಪಿರುವಂಥದ್ದು ಅಂತ ಶಂಕೆ ವ್ಯಕ್ತವಾಗ್ತಾ ಇದೆ ಸದ್ಯಕ್ಕೆ. ಯಾಕಂದರೆ ಎಂಎಂ ಹಿಲ್ಸ್, ಮಲೆಮಹದೇಶ್ವರ ಬೆಟ್ಟ, ಸಾಕಷ್ಟು ಬುಡಕಟ್ಟು ಜನಾಂಗದವರು ವಾಸವಾಗಿರುವಂತಹ ಒಂದು ಕಾಡು. ಅದರ ಜೊತೆಗೆ ಆ ಕಾಡಿನ ತಪ್ಪಲಿನಲ್ಲೇ ಸಾಕಷ್ಟು ಕುಟುಂಬಗಳು ಕೂಡ ವಾಸಿಸ್ತಾ ಇವೆ. ಇಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು
ಹಸುಗಳಾಗಿರ್ಬೋದು, ಕುರಿಗಳಾಗಿರ್ಬೋದು, ಇವುಗಳನ್ನ ಹೆಚ್ಚಾಗಿ ಸಾಕ್ತಾರೆ. ಆ ಭಾಗದಲ್ಲಿರುವಂತಹ ಬುಡಕಟ್ಟು ಜನಾಂಗದವರು ಈ ಕುರಿಗಳನ್ನ, ಹಸುಗಳನ್ನ ಹೆಚ್ಚಾಗಿ ಸಾಕ್ತಾರೆ. ಹಾಗಾಗಿ ಹಸು ಮೇಯೋದಕ್ಕೆ ಹೋದಂತ ಸಂದರ್ಭದಲ್ಲಿ ಆ ಕಾಡಿಗೆ ಯಾರು ಕೂಡ ಹೋಗೋದಿಲ್ಲ. ಅಪ್ಪಿತಪ್ಪಿ ಹಸು ತಪ್ಪಿಸ್ಕೊಂಡು ಹೋಗಿತ್ತು ಅಥವಾ ಕಾಡಿನಲ್ಲಿ ಮೇಯೋದಕ್ಕೆ ಬಿಟ್ಟಿದ್ರೋ ಗೊತ್ತಿಲ್ಲ. ನಾವು ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ, ಮಲೆಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಗಮನಿಸಿರ್ತೀವಿ, ಜಿಂಕೆಗಳು, ಕಾಡು ಹಂದಿಗಳು, ಅದಾದ ನಂತರವಾಗಿ ಆನೆಗಳು, ನವಿಲುಗಳು ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ತಾ ಇರ್ತವೆ. ವನ್ಯ ಜೀವಿಗಳು, ವನ್ಯ ಪಕ್ಷಿಗಳು. ಇಂತಹ ಸಂದರ್ಭದಲ್ಲಿ ಹುಲಿ